ಅವನು ಮುಂಚೆ ಸಲೀಸ ಕೈ ಎತ್ತಾ ಇದ್ದಿದ್ದು ಈಗ ಸ್ವಲ್ಪ ಕೈ ಎತ್ತಕ್ಕಾಗಲ್ಲ. ಆಯುಷ್ ಕಡಿಮೆ ಆಗುತ್ತೆ ಅಂದರೆ ಆ ಥರ ಅಲ್ಲ, ಅವನಲ್ಲಿ ನೋವು ಜಾಸ್ತಿ ಕಾಣೋಕ್ಕೆ ಶುರುವಾಗುತ್ತೆ. ಯಾಕಂದರೆ ಹಿ ಹ್ಯಾಸ್ ನಾಟ್ ಅಂಡರ್ಸ್ಟುಡ್ ದಿಸ್ ಬಯೋರಿಥಮಿಕ್ ಆ್ಯಂಡ್ ಬಯೋಎಲೆಕ್ಟ್ರಿಕಲ್ ಆ್ಯಂಡ್ ಬಯೋಕೆಮಿಕಲ್ ಲೈಫ್ at least for about 60 years. If he knew how to tackle his first 60 years of his life, then he is always on the pluses. ಅವನು 60 ವರ್ಷದಲ್ಲಿ ಯಾಕೆ ಇಷ್ಟೆಲ್ಲ ಅವನಿಗೆ ಲೈಫ್ ಕಡಿಮೆ ಆಯಿತು ಅಂದಾಗ ಅವನಿಗೆ ಕೋಪ, ತಾಪ, ಮನಸ್ತಾಪ, ಅವ್ರು ನೋಡಿದ್ರೆ ಆಗಲ್ಲ, ಇವ್ರನ್ನ ನೋಡಿದ್ರೆ ವಿಪರೀತ ಮೋಹ, ವ್ಯಾಮೋಹ ಇದೆಲ್ಲ ಬಂದಾಗ ಅವನಿಗೆ ಏನಾಗುತ್ತೆ ಅಂದರೆ ಈ ಥರದ್ದೆಲ್ಲ ಲೈಫಲ್ಲಿ ಅವನಿಗೆ ನೆಗೆಟಿವ್ ಎನರ್ಜಿ, ನಕಾರಾತ್ಮಕದ ಸ್ಪಂದನದಲ್ಲಿದ್ದಾನೆ. ಸಕಾರಾತ್ಮಕದ ಸ್ಪಂದನದಲ್ಲಿ ಅವನಿಲ್ಲ. ಹೀ ಈಸ್ ನಾಟ್ ಎವಾಲ್ವಿಂಗ್ ಹಿಮ್ಸೆಲ್ಫ್ ವಿತ್ ಕಂಟಿನ್ಯೂಯಸ್ ಗುಡ್ ಹೆಲ್ತ್. ಅದು ನಿಮಗೆ ಕೋವಿಡ್ ಇರ್ಬೋದು, ನಿಮ್ಗೆ ಏನೇ ಇದ್ದರೂ ಕೂಡ ದಿಸ್ ಈಸ್ ಓನ್ಲಿ ಎ ರೀಸನ್ ಫಾರ್ ಯು ಟು ರೆಡ್ಯೂಸ್ ಯುವರ್ ಹೆಲ್ತ್, ಯುವರ್ ಮೆಂಟಲ್ ಹೆಲ್ತ್, ಯುವರ್ ಫಿಸಿಕಲ್ ಹೆಲ್ತ್ ಆ್ಯಂಡ್ ಯುವರ್ ಬ್ರೀತಿಂಗ್ ಹೆಲ್ತ್. Mental health, physical health and breathing health. The ability to breathe comfortably. ಏದು ಉಸಿರು ಜಾಸ್ತಿ ಬರುತ್ತೆ ಅಥವಾ ಸುಸ್ತಾಗುತ್ತೆ ಅದೆಲ್ಲ ಯಾಕೆ? ಬಿಕಾಸ್ ಯು ಆರ್ ನಾಟ್ ಬ್ರೀತಿಂಗ್ ಕಂಫರ್ಟಬಲಿ. ನನ್ನ ದೇಹದಲ್ಲಿ ತುಷ್ಟಿ ಪುಷ್ಟಿ ಕಡಿಮೆ ಆಗಿದೆ ಅಂತಲ್ಲ ಅರ್ಥ. ಯುವರ್ ಬ್ರೀತಿಂಗ್ ಡಿಫಿಕಲ್ಟಿ ಬಂದಾಗ ಏನಾಗುತ್ತೆ ಅಂದಾಗ ಜಾಸ್ತಿ ನಡೆಯೋಕ್ಕಾಗಲ್ಲ, ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ. ದಟ್ ಈಸ್ ನಥಿಂಗ್ ಬಟ್ ಬ್ರೀತಿಂಗ್ ಕೆಪಾಸಿಟಿ ನಿಮಗೆ ಇಲ್ಲ ಅಂತ. ದೇರ್ ಇಟ್ ಸೆಲ್ಫ್ ಯುವರ್ ಲೈಫ್ ಸ್ಪ್ಯಾನ್ ರೆಡ್ಯೂಸಸ್ ಫ್ರಮ್ 3 years to 9 years. ಸೊ 120 yearsನಲ್ಲಿ ಸಿಂಪಲ್ ಥಿಂಗ್ಸ್ ಆಫ್ 9 years ಇಫ್ ಯು ರೆಡ್ಯೂಸ್, ವಾಟ್ ಈಸ್ ದಟ್? ಸೊ 120 - 9, 111 years. ಅದರ ಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಇರುತ್ತೆ. ಮನಸ್ತಾಪ, ಹೊಟ್ಟೆ ಕಿಚ್ಚು, ಐಷಡ್ ವೈರ್ಯಗಳು, ಕೋಪ, ತಾಪ, ಮನಸ್ತೋಪ, ಲೋಭ, ಮೋಹ, ಮದ, ಮಾತ್ಸರ್ಯ, ಅದಕ್ಕೆಲ್ಲ ಇನ್ನೊಂದು 20-25 ವರ್ಷ ಸ್ಟ್ರೈಟವೇ ಹೊಟ್ಟೋಗುತ್ತೆ. ಅದರ ಜೊತೆಗೆ ಕೋಪ ಬೇರೆ ಇರುತ್ತಲ್ಲ, ಹೊಟ್ಟೆ ಕಿಚ್ಚು, ಕೋಪ, ಇದೆಲ್ಲ ಬಂದಾಗ ಇನ್ನೊಂದು 10 years ಹೊಟ್ಟೋಯ್ತು. ಸೊ ಎಷ್ಟಾಯಿತು? 90 years, 100 years ಬಂತು. ಸೊ ಅದಕ್ಕೆ ಹೇಳೋದು, ಋಷಿ ಮುನಿಗಳೆಲ್ಲ ಏನು ಮಾಡ್ತಾರೆ ಅಂದರೆ ಅಟ್ಲೀಸ್ಟ್ 75 years ಯು ಆರ್ ವೆರಿ ಹೇಲ್ ಆ್ಯಂಡ್ ಹೆಲ್ತಿ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಲೈಫ್. ಈಗಲೂ ತಿದ್ದುಕೊಳ್ಬೋದು. ಅದಕ್ಕೆ ಏನು ಹೇಳೋದು, ಅದಕ್ಕೆ ಇಚ್ಛಾ ಮರಣ ಬರೋದು ತುಂಬ ವಿಶೇಷ. ಸುಮ್ಮನೆ ಮಲ್ಕೊಂಡಿದ್ದಂಗೆ ಸತ್ತೋಗ್ಬಿಡೋದು, ನೀವು ಪ್ರಾಣ ಬಿಟ್ಬಿಡೋದು, ಅದೆಲ್ಲ ಇಚ್ಛಾ ಮರಣಕ್ಕೆ ಇಲ್ಲ ಡೆಫಿನಿಷನ್. ಧ್ಯಾನ ಮಾಡ್ಬೇಕಾದ್ರೆ ಹಾಗೆ ಮಲ್ಕೊಳ್ಳೋದು, ಇಲ್ಲ ಮಲ್ಕೊಳ್ತೀನಿ ಅಂತ ಹೋಗಿ ಮಲ್ಕೊಳ್ಳೋದು, ನೆಕ್ಸ್ಟ್ ಮಾರನೇ ದಿವಸ ನೀವು ಎದ್ದೇಳಲ್ಲ. ದಿಸ್ ಇಸ್ ಆಲ್ ವಾಟ್ ವಿ ಕಾಲ್ ಇಟ್ ಆಸ್ ಇಚ್ಛಾ ಮರಣ. ಹಂಗೆ ಮಲಗಿದ್ದವರು ಬೆಳಗ್ಗೆ ಎದ್ದೇಳಲೇ ಇಲ್ಲ, ಅಷ್ಟೊತ್ತಿಗೆ ಸತ್ತೋಗಿದ್ರು. ಬೆಳಗ್ಗೆ ದುಃಖವಾಗಿ ಅನಿಸುತ್ತೆ, ಬಟ್ ಅಟ್ಲೀಸ್ಟ್ ಈ ಹ್ಯಾಡ್ ಅ ಹೆಲ್ತಿ ಲೈಫ್ ಅಂತ ಅನಿಸುತ್ತೆ. ದೀಸ್ ಆರ್ ದ ಫ್ಯಾಕ್ಟರ್ಸ್. This, of course, I discoursed about 20 years ago. Okay? To make you understand how healthy it should be, your life should be. And also, against all these wonderful, enlightened beings like Avadutas, which come to your way, which come across your way, is to give you that impetus, that strength, energy, Ichcha Shakti, Jnana Shakti, Kriya Shakti, ಅದರ ಜೊತೆಗೆ ನಮ್ಮಲ್ಲಿರೋತಕ್ಕಂಥ ತನ್ಮಾತ್ರೆಗಳಿಗೆಲ್ಲ ಫೀಡ್ ಮಾಡಿಕೊಂಡು ನಮ್ಮೆಲ್ಲರಿಗೂ ಒಂದು ತುಷ್ಟಿಕರವಾಗಿ ಪುಷ್ಟಿಕರವಾಗಿ ಇರಬೇಕು ಅಂತ ಅಡ್ವೈಸ್ ಮಾಡಿ ಅದರ ರೀತಿ ನಡ್ಕೊಳ್ಳೋ ಹಾಗೆ ಮಾಡಿ ಹೋಗ್ತಾರೆ. He looks very ordinary, but what is the power he had? Because there were at least 80 to 90 miracles, ಸಿದ್ಧಿಗಳು around him, walking with him, just walking with him. So that's what it was. ಅವರೊಂದು ಪಂಚೆ ಹಾಕೊಳ್ಳೋರು,
ಬನಿಯನ್ ಹಾಕ್ಕೊಳ್ತಾ ಇರಲಿಲ್ಲ, ಶರ್ಟ್ ಹಾಕೋತಾ ಇರಲಿಲ್ಲ, ಪಂಚೆ, ಅನ್ಕೆಪ್ಟ್ ಬಿಯರ್ಡು, ಏನೂ ಇರ್ತಾ ಇರಲಿಲ್ಲ. ಯೂಸ್ ಜಸ್ಟ್ ಕೀಪ್ ಇಟ್. ಅವ್ರಿಗೇನಾದ್ರು ಕಷ್ಟ ಅಂದಾಗ ಒಂದು ಪೀಸ್ ಆಫ್ ಪೇಪರ್ ಹರ್ಕೊಂಡು ಒಂದು ದ್ರಾಕ್ಷಿ ಅಲ್ಲಿಡೋರು. ಆ ದ್ರಾಕ್ಷಿ ಇಟ್ಟುಬಿಟ್ಟು ಕೊಡು, ಈ ಒಂದು ದ್ರಾಕ್ಷಿ ತಿನ್ನೋ ಸರಿ ಹೋಗುತ್ತೆ ಅಂತ ಹೇಳೋರು. where it be health reasons or it can be anything, wealth reasons. Just used to give one cashew or one raisin. ಈ ಥರ ಏನೋ ಕೊಟ್ಟುಬಿಟ್ಟು ವಾಸಿಯಾಗತ್ತೆ ಹೋಗು ಅನ್ನೋ ಹೇಳೋರು. ಆ್ಯಂಡ್ ಫ್ರಮ್ ಎಸ್ ಲಿಟಲ್ ಬಿಟ್ ಆಫ್ ಮಡ್ಸಿಟ್ಕೋತಾರಲ್ಲ ಪಂಚೆ ಗಿಂಚೆ ಎಲ್ಲ, ಆ ಮಡ್ಸಿಟ್ಕೊಂಡಾಗ ಅದನ್ನು ಅನ್ಫೋಲ್ಡ್ ಮಾಡೋರು. ಒಳಗಡೆ ಏನೋ ಒಂದು 100-200 ರೂಪಾಯಿ ನೋಟಿಲ್ಲೋ ಇರೋದು, ಅಥವಾ 10 ರೂಪಾಯಿ ನೋಟ್ ಇರೋದು, 1 ಪೈಸಾ ಇರೋದು, ಅದೆಲ್ಲ ತೆಗೆದುಕೊಳ್ಳೋ ಒಳ್ಳೆಯದಾಗತ್ತೆ. ಇದನ್ನ ಇಟ್ಕೋ, ನಿನ್ನ ಬಾಕ್ಸಲ್ಲೋ ನಿನ್ನ ಸೂಟ್ ಕೇಸಲ್ಲೋ ಎದ್ರಲ್ಲಾದ್ರೂ ಇಟ್ಕೋ, ಸರಿ ಹೋಗುತ್ತೆ. ಆ್ಯಂಡ್ ಪೀಪಲ್ ಯೂಸ್ ಟು ಕಮ್ ಆ್ಯಂಡ್ ಟೆಲ್, ನೀವು ಅದು ಕೊಟ್ಟರಲ್ಲ ಪ್ರಸಾದ, ಅದು ಇಷ್ಟಾಯಿತು, ಅಥವಾ ಏನಾದ್ರು ಒಂದು ಮನೆ ಬೇಕಾಗಿತ್ತಾ, ಇದೊಂದು ಕೊಡು, ಮನೆಗೆ ಹೋಗು, ಸಿಗತ್ತೆ ನಿನಗೆ. ಆ ಥರ ಅಲ್ಲ, ವೆರಿ ಮಿಸ್ಟಿಕಲಿ ಯೂಸ್ ಟು ಆನ್ಸರ್ ಮೋಸ್ಟ್ ಆಫ್ ದ ಟೈಮ್. ಅದೆಲ್ಲ ಇತ್ತು. ಶಿರಡಿ ಸಾಯಿಬಾಬಾ ಅವರದ್ದು ಅದೇ ಥರ ಸುಮಾರು ಇದೆ ಮಿರಾಕಲ್ಸ್. ಇದೆಲ್ಲ ತಮ್ಮ ಇದರಲ್ಲಿ ನೋಡುವಂಗೆ ಆಯ್ತಲ್ಲ, ತಾವು ಹೋಗಿ ಬಂದಿದ್ದು, ಅವರಿಂದ ಪ್ರಸಾದ ತಗೊಂಡಿದ್ದಲ್ಲ ಅಂತ ಹೇಳುವಾಗ ನಿಮ್ಮಿಂದ ನಮಗೆ ಆ ಕೃಪೆ ಬರ್ತಾಯಿದೆ ಈಗ. ಹಾಗೆ ನನಗೆ ಅನ್ನಿಸ್ತಾ ಇದೆ. ಅಂದರೆ ಫಿಸಿಕಲಿ ನೀವು ನೋಡಿದ್ರಿ ನೋಡಿ, ನಾವೆಲ್ಲ ಏಜಲ್ಲಿ ಎಷ್ಟೋ ಇದ್ರೂ ನಮಗೆ ಗೊತ್ತಾಗಲಿಲ್ಲ, ಅಥವಾ ನಮಗೆಲ್ಲಿ ಹೋಗಲಿಕ್ಕೆ ಅವಕಾಶ ಇಲ್ಲ. ದೇವಿದೊಂದು ಕೃಪೆ ಇದ್ದುದಕ್ಕೆ ಅಲ್ಲಿ ದರ್ಶನ ಸಹ ಆಗೋದು ಅಂಥದ್ದೇನು ಸುಲಭ ಅಲ್ಲ. ಎಲ್ಲ ಎನ್ಲೈಟೆಂಡ್ ಬೀಯಿಂಗ್ಸನ್ನು ನಾವು ನೋಡೋದಾಗಲಿ, ಅವ್ರದ್ದು ಆಶೀರ್ವಾದ ಪಡಿಬೇಕಾದ್ರೂ ಅದಕ್ಕೂ ಒಂದು ಕೃಪೆ ಬೇಕು ದೇವರದ್ದು. ತಾವು ಹೇಳುವಾಗ ನಾವೇ ಅಲ್ಲಿ ಅನುಭವಿಸಿದಂಗೆ ಆಗ್ತದೆ. ನಾವೇ ಹೋಗಿ ತಾವು ಹೇಳುವಾಗ ಅಲ್ಲಿ ನಡೀತಾ ಇದೆ ಅಂತ ಹಾಗೆ ಮನಸ್ಸಿಗೆ ಅನ್ನಿಸ್ತದೆ ನನಗೆ. ಸಾಧನೆಗೂ ಹಾಗೆ. ಮೊನ್ನೆ ನವರಾತ್ರಿ ಟೈಮಲ್ಲಿ ಗುರುಗಳು ಹೇಳಿದ್ದಾರೆ, ನಮ್ಮ ಗೋತ್ರದ ಋಷಿಗಳು ಪ್ರತಿಯೊಬ್ಬರು ನಮಗೆ ಪ್ರೋತ್ಸಾಹ ಕೊಡ್ತಾರೆ, ಬೆಳಗಿನ ಜಾವದಲ್ಲಿ ಸಾಧನೆ ಮಾಡಿ ನೀವು ಅಂತ ಹೇಳಿದ್ದಾರೆ. ಇವಾಗಂತೂ ನೀವು ಬರುವ ವಾರ 2 ಮಾಲೆ ಆದರೂ ಪರವಾಗಿಲ್ಲ, 1 ಮಾಲೆ ಆದರೂ ಪರವಾಗಿಲ್ಲ, ಒಂದು ಉದ್ದೇಶ ಇಟ್ಕೊಂಡು ಮಾಡಿ, ಒಂದು ಲಕ್ಷ್ಯ ಇಟ್ಕೊಂಡು ಮಾಡಿ. ಯಾಕೆ ಮಾಡ್ತಾ ಇದ್ದೀರಾ ಅಂತ, ಏನು ಪರ್ಪಸ್ಸಿಗೆ ಮಾಡ್ತಾ ಇದ್ದೀರಾ ಅಂತ ಒಂದು ಗುರಿಯನ್ನು ಕರೆಕ್ಟಾಗಿ ಇಟ್ಕೊಂಡು ನೀವು ಮಾಡಿ ಅಂತ ಹೇಳಿದ್ದಾರೆ. ನಮ್ಮ ದೇಹದ ಆರೈಕೆ ಬಗ್ಗೆನೂ ನಮಗೆ ಒಂಥರ ಕಾಳಜಿ ವಹಿಸಬೇಕು ಅಂತ ಹೇಳಿದ್ದಾರೆ. ಅಂದರೆ ಎಷ್ಟು ವರ್ಷ ಇದ್ದೇವೆ ಅದು ಮುಖ್ಯ ಅಲ್ಲ, ಯಾವ ಸ್ಥಿತಿಯಲ್ಲಿ ಇದ್ದೇವೆ, ಏನು ಪರ್ಪಸ್ ಸರ್ವ್ ಮಾಡಬೇಕು, ನಾವು ಏನೆಲ್ಲ ನಮ್ಮಿಂದ ಆಗಬೇಕು, ಅದು ಆಗಬೇಕಾದ್ರೂ ನಮ್ಮ ದೇಹ ಆರೈಕೆ ನಮಗೆ ಬೇಕೇ ಬೇಕು ಅಂತ. without expectations, unconditionally, then things will automatically come inside you. ಅದು ದೇವಿನೇ ನಮಗೆ ಕೊಡಬೇಕು, ಇದನ್ನು ಬುದ್ಧಿ ಕೊಡಬೇಕು ಅಂತ ಅನ್ನಿಸ್ತದೆ. ಅದಕ್ಕೂ ನಾವು ದೇವಿಗೆ ಪ್ರಾರ್ಥನೆ ಮಾಡಬೇಕು. ಏನಾದ್ರಾಗಲಿ ಅವಳೇ ನಮ್ಮ ಪರಿವರ್ತನೆಗೂ ಪ್ರತಿಯೊಂದಕ್ಕೂ ಅವಳೇ ನಮಗೆ ಸ್ಫೂರ್ತಿ ಕೊಡಬೇಕು ನಮಗೆ. ಇಲ್ಲಾಂದರೆ ಯಾವ ಇದರಲ್ಲಿಯೂ ಈಗೋ ಇಲ್ಲದೆ ಅಥವಾ ಎಲ್ಲ ಕಡಿಮೆ ಎಷ್ಟು ಮಾಡಿದ್ರೂ ಝೀರೋ ಆಗಬೇಕಾದ್ರೆ ಬಹಳ ಕಷ್ಟ ಉಂಟು. ದೇವಿ ಕೃಪೆನೇ ಬೇಕು. ಗುರುಜಿ ಹೇಳಿದಂಗೆ ಒಂದು ಶ್ರಮ ಬೇಕು, ನಿಮ್ಮದು ಪ್ರಯತ್ನ ಬೇಕು, ಕೃಪೆ ಬೇಕು. ಎರಡೂ ಇದ್ದರೆ ಮಾತ್ರ ಸಾಧ್ಯ. ಖಾಲಿ ಕೃಪೆ ಅಂತ ಕಾಯಬೇಡಿ, ನಿಮ್ಮ ಶ್ರಮ ನೀವು ಮಾಡಿ, ನಿಮ್ಮ ಒಂದು ಇದರಲ್ಲಿ ನೀವು ಪ್ರಯತ್ನ ಮಾಡಿ, ನಾವು ಮಾಡಲೇಬೇಕು. ಆವಾಗ ದೇವಿ ಕೃಪೆ ತೋರಿಸ್ತಾಳೆ ಅಂತ ಹೇಳಿದರು. ಪ್ರತಿಯೊಂದು ಮಂತ್ರ ಸಾಧನೆ ಮಾಡುವಾಗಲೂ ಹಾಗೆ ಗುರುಜಿ ನವರಾತ್ರಿಯಲ್ಲೂ ಸಹ ಹಾಗೆ ಹೇಳಿದ್ದಾರೆ. ನಿಮಗೆ ಕಾರ್ಯಸಿದ್ಧಿ ಬೇಕಾದರೆ ಪ್ರತಿಯೊಂದಕ್ಕೂ ಸಾಧನೆ ದೇವಿನೇ ಕೊಡೋದದ್ದು. ಅದೇ ಹಯಗ್ರೀವ ಋಷಿಗಳು, ಮಾರ್ಕಂಡೇಯ ಋಷಿಗಳು ನಮಗೆ ಬೇಡದ್ದು ಡಿಸೈರ್ಸ್ ಇದ್ರೂ ಸ್ಟ್ರೀಮ್ಲೈನ್ ಮಾಡ್ತಾರೆ ನಮಗೆ. ಅದನ್ನು ಮನಸ್ಸಿನೊಳಗೆ ಇಟ್ಕೊಂಡು ನಾವು ಗೊತ್ತಿಲ್ಲದೆ ಏನು ಡಿಸೈರ್ಸ್ ಬೇಕು ಅಂತ, ಏನು ನಮಗೆ ಬೇಕು ಅಂತಲೂ ನಮ್ಗೆ ಗೊತ್ತಾಗೋದಿಲ್ಲ. ಅದನ್ನು ದೇವಿ ಅವರ ಮೂಲಕ ನಮಗೆ ಸ್ಟ್ರೀಮ್ಲೈನ್ ಮಾಡ್ತಾ ಇದ್ದಾಳೆ. ಆ ಥರ
ಒಂದು ಏನೋ ಈ ಸರಿ ನವರಾತ್ರಿಯಲ್ಲಿ ಪ್ರತಿ ಒಂದು ಸತ್ಸಂಗಲ್ಲಿ ಹಾಗೆ ಎಲ್ಲ ನಮ್ಮ ಏಳಿಗೆಗೆ ನಿಮ್ಮ ಕಾರ್ಯಸಿದ್ಧಿ ಅಂತಾರೆ. ಜೀವನದಲ್ಲಿ ಪ್ರಾಸ್ಪೆರಿಟಿ ಮಾತ್ರ ಅಲ್ಲ ಗುರುಜಿ, ಎಲ್ಲ ಶಾಂತಿ ನೆಮ್ಮದಿನೂ ನಮಗೆ ಅದು ಪ್ರಾಸ್ಪೆರಿಟಿನೇ. ಅದು ಪ್ರಾಸ್ಪೆರಿಟಿ, ಪ್ರತಿಯೊಂದು ನಮಗೆ ಪ್ರಾಸ್ಪೆರಿಟಿ. ಅದು ದೇಹ ಆರೋಗ್ಯ ಆಗಲಿ ಪ್ರತಿಯೊಂದು ಆ ದೇವಿನೇ ನಮಗೆ ಕೊಡಬೇಕು ವಿನಃ ನಮಗೆ ಇದಿಲ್ಲ. ಅದು ಯಾರ ಮೂಲಕ ಕೊಡ್ತಾಳೆ ಹೇಗೆ ಏನು ಅಂತ ಅವಳಿಗೆ ಗೊತ್ತದು. ನಮಗೆ ನಮ್ಮದು ಕರ್ತವ್ಯ. ಗುರುಜಿ ಅಂದರು ಕಂಪ್ಯಾಷನ್ ಎಲ್ಲರಿಗೂ ತೋರಿಸಿ ಅಂದರು. ಅದಕ್ಕೂ ಅವಳೇ ನಮಗೆ ಪ್ರೋತ್ಸಾಹ ಕೊಡ್ತಾಳೆ, ಅವಳು ಸ್ಫೂರ್ತಿ ಕೊಡ್ತಾಳೆ, ದಾರಿ ತೋರಿಸ್ತಾಳೆ ಅಂತ ಅದೊಂದು ದೃಢವಾದ ನಂಬಿಕೆ ಇದೆ ಗುರುಜಿ. ಯಾಕಂದರೆ ಕಂಪ್ಯಾಷನ್ ಅಂದರೆ ಬರೀ ದುಡ್ಡು ಮಾತ್ರ ಅಲ್ಲ, ದುಡ್ಡು ಕೊಡೋಕ್ಕೆ ಮಾತ್ರ ಮನಸ್ಸು ಬರುತ್ತೆ ಅನ್ನೋದಲ್ಲ. ಕಂಪ್ಯಾಷನ್ ಅಂದರೆ ಕರುಣೆ. ಕರುಣೆ ಯಾವುದಾದ್ರೂ ಒಂದು ಮೂಲದಲ್ಲಿ ಬರಬೇಕದು. ಸ್ವಾಭಾವಿಕವಾಗಿ ನಮಗೆ ಕರುಣೆ ಎದ್ದೇಳಬೇಕು. ಸಿಂಪತಿ ಅಪತಿ ಅಲ್ಲ. ನಮಗೆ ನೋಡಿದಾಗ ಅಯ್ಯೋ ಅಂತ ನಮ್ಮ ಮನಸ್ಸು ಕರಗಬೇಕು. ಅದು ದಟ್ ಈಸ್ ಸಿಂಪತಿ. ದುಡ್ಡು ಕೊಟ್ಟರು ಅನ್ನೋದು ಅಪಾತ್ರರಿಗೆ ಹೋಗಬಾರ್ದು. ಅದು ಗೊತ್ತಿಲ್ಲಲ್ಲ ನಮಗೆ, ಎಲ್ಲಿ ತೋರಿಸ್ಬೇಕು, ಯಾವ ಕಾಲದಲ್ಲಿ ತೋರಿಸ್ಬೇಕು ಅದನ್ನು ಅವಳೇ ನಮಗೆ ತೋರಿಸ್ಕೊಡ್ಬೇಕು ವಿನಃ ನಮಗೆ ಆಗಿ ಏನೂ ಗೊತ್ತಿಲ್ಲ. ನಮ್ಮದು ಈಗೋ ಸ್ಯಾಟಿಸ್ಫೈ ಮಾಡಲಿಕ್ಕೆ ನಾವು ಕೊಟ್ಟಿದ್ದೇವೆ ಅಂತ ಹೇಳ್ತೇವೆ. ಈಗ ಮೊನ್ನೆ ಯಾವುದೋ ಇದರಲ್ಲಿ ಓದಿದ್ದೆ, ಏನೋ ಒಂದು ಕೊಟ್ಟರಂತೆ ಅವರು ಆ ಫ್ಯಾನ್ ಮೇಲೆ ಅವರ ಹೆಸರು ಹಾಕಿದೆ ಅಂತ, ಆ ಫ್ಯಾನ್ ತಿರುಗ್ತಾ ಇದೆ ಅಂತದ್ದು. ಅಂದರೆ ಜೀವನದಲ್ಲಿ ಇಲ್ಲ ಫ್ಯಾನ್, ಅದು ಇವರು ಫ್ಯಾನ್ ಕೊಟ್ಟವರು ಅಂತ ಹೇಳಿ ವೀರಭದ್ರಯ್ಯ ಶೆಟ್ಟಿ. ಆ ವೀರಭದ್ರಯ್ಯ ಶೆಟ್ಟಿ ತಿರುಗ್ತಾ ಇದ್ದರೆ ಅವರು ಆ ಫ್ಯಾನಲ್ಲೇ ತಿರುಗ್ತಾ ಇರ್ತಾರೆ. ಆ ಫ್ಯಾನ್ ವರ್ಕ್ ಆದರೆ ವೀರಭದ್ರಯ್ಯ ಶೆಟ್ಟಿ ಕಾಣಿಸಲ್ಲ. ಅದು ನಿಂತರೇನೇ ಅವ್ರು ವೀರಭದ್ರ ಶೆಟ್ಟಿ ಅಂತ ಕಾಣಿಸೋದು, VB ಶೆಟ್ಟಿ ಅಂತ ಕಾಣಿಸೋದು. ವೀರಭದ್ರ ಶೆಟ್ಟಿ ಫ್ಯಾನು ಅಲ್ಲ. ನಾನು ತಪ್ಪಂತ ಹೇಳಿದ್ದಲ್ಲ, ಅಲ್ಲ ನೀವು ಹೇಳಿದಾಗ ಯಪ್ಪ ಗಡಿಯಾರ ಹೌದು ಗಡಿಯಾರ ಗೊತ್ತಿಲ್ಲ ಅದೆಲ್ಲ. ಈಗ ಕೆಲವು ಸ್ಟೆಪ್ಸಲ್ಲೆಲ್ಲ ಹೆಸರು ಕೆತ್ತಿರ್ತಾರೆ, ತುಳಿದು ಹೋಗ್ತಾ ಇದ್ದಾರೆ ಎಲ್ಲರೂ. ಅಲ್ಲ ಈ ಕಲ್ಲು ಇಂಥವ್ರು ಕೊಟ್ಟದ್ದು ಅವ್ರು ಕಲ್ಲಾಗಿದ್ದಾರೆ ಈಗ. ಅದು ಬೇರೆ. ಅದು ಒಂದು ಹೇಳುವಾಗ ತುಂಬ ನನಗೆ ಒಂಥರ ನಿಜವಾಗಿ ಅದು ಕರೆಕ್ಟ್. ಅದು ಅವ್ರು ಹೇಳುವುದ ಮೇಲೆ ಅರ್ಥ ಆಯ್ತು ನನಗೆ. ಒಂದೊಂದು ವಿಚಾರನ ಅವ್ರು ಹೇಳಿದ್ದು, ದೇವರೇ ಕೊಟ್ಟಿದ್ದು ನಿನಗೆ, ಅದರಲ್ಲಿ ಅವಳಿಗೆ ಕೊಡೋದು. ಅದು ಹೆಸರೇಕೆ ನಿನಗೆ ಅಂತ ಹೇಳಿದ್ರು ಅವರು. ಏನು ಹೆಸರು ಏಕೆ? ಪ್ರತಿಯೊಂದಕ್ಕೂ ಇಷ್ಟು ಡೊನೇಟೆಡ್ ಬೈ ಮೀ, ನನಗೆ ಇನ್ಕಮ್ ಟ್ಯಾಕ್ಸಿಗೆ ಇದಿಷ್ಟು ಬೇಕು ರಿಸಿಟ್ ಎಲ್ಲ ಹೇಳಲಿಕ್ಕೆ ಯಾರ್ದು ದುಡ್ಡದು, ಯಾರು ಕೊಟ್ಟದ್ದು ನಿನಗೆ, ಅದನ್ನು ಯಾಕೆ ತೋರಿಸ್ಕೊಳ್ಬೇಕು ಅಂತ ಒಂದು ಒಳ್ಳೆ ಸಣ್ಣದು ಲೆಕ್ಚರ್ ಕೊಟ್ಟರು ಒಬ್ಬರು. ನನಗೆ ಪರವಾಗಿಲ್ಲ, ಇಷ್ಟು ಸಣ್ಣ ಹುಡುಗ ಅವನೇನೋ ರಿಯಲೈಸ್ಡ್ ಪರ್ಸನ್ ಆಗಿದ್ದಾನೆ ಅವನು. ಅಷ್ಟು ಚೆನ್ನಾಗಿ ಹೇಳಿದರು ಅವರು. ಪ್ರತಿಯೊಂದಕ್ಕೂ ನಾವು ಅದು ನಮ್ಮ ಹೆಸರು ಬರಬೇಕು ಅಂದರೆ ಏನಾದರೂ ಒಂದು ಯಾಕೆ ಹೇಳಬೇಕು. ಈಗ ಯಾವುದೋ ಪ್ರೈಮ್ ಮಿನಿಸ್ಟರ್ ಡೊನೇಷನ್ ಕೊಟ್ಟರು ಯಾಕೆ ನಿಂತು ಹೇಳಬೇಕು, ನಿಂದಲ್ಲ ಅದು. ಪ್ರತಿಯೊಂದು ವ್ಯಾಪಾರದಲ್ಲಿ ಅವ್ರು ಹೇಳೋದು ನೋಡೋಕೆ 5% ನೀವು ತೆಗೆದಿಡಿ ದೇವರಿಗೆ. ಸಣ್ಣ ಉದ್ಯಮ ಶುರು ಮಾಡುವಾಗಲೇ 5% ಇಡಬೇಕಂತೆ. 100 ರೂಪಾಯಿ ಕೊಡುವಾಗ ನಮಗೆ ಸಿಗುವಾಗ 5 ರೂಪಾಯಿ ಕೊಡಲಿಕ್ಕೆ ಮನಸ್ಸು ಬರುತ್ತಂತೆ. ನಮಗೆ ಕೋಟಿಗಟ್ಟಲೆ ದುಡ್ಡು ಇದ್ದವರಿಗೆ 5% ಅಂದರೆ ಸಿಕ್ಕಾಪಟ್ಟಾಗುತ್ತೆ, ಮನಸ್ಸು ಬರೋದಿಲ್ಲ ಅಂತೆ. ಸೊ 100 ರೂಪಾಯಿ ವ್ಯಾಪಾರ ಶುರು ಮಾಡುವಾಗ 5 ರೂಪಾಯಿ ದೇವರಿಗೆ ಅಂತ ತೆಗೆದಿಟ್ಟು ಗೊತ್ತಾಗದ ಹಾಗೆ ನೀವು ಅದನ್ನು ದಾನ ಮಾಡಿ. ನಿಮಗೆ ಅದು ಹೆಂಗೆ, ಅದು ನಿಮ್ಗೆ ಗುರೂಜಿ ಹೇಳ್ತಾರೆ, ಮೋರ್ ಯು ಗಿವ್ ಮೋರ್ ಯು ರಿಸೀವ್ ಅಂತ, ಅವಳೇ ಕೊಡ್ತಾಳೆ ಅಂತ. ಅದೊಂದು ಗುರೂಜಿ ಹೇಳಿದ್ದನ್ನೇ ಇನ್ನೊಂದು ರೀತಿಯಲ್ಲಿ ಎಷ್ಟೋ ಎಲ್ಲ ಗುರುಗಳು ಹೇಳೋದು ಎಲ್ಲ ತತ್ವನೂ ಒಂದೇ. ನಮಗೆ ಅದನ್ನು ಅರ್ಥ ಮಾಡಿಕೊಂಡು ಎಷ್ಟು ವರ್ಷದಿಂದ ನಾವು ಕೇಳ್ಕೊಂಡು ಬಂದಿದ್ದೇವೆ. ಒಬ್ಬೊಬ್ಬರು ಒಂದೊಂದು ಟೈಮಲ್ಲಿ ಅದು ರಿಯಲೈಸೇಷನ್ ಆಗುತ್ತೆ. ಹೌದು ಅಂತ ಇದಾಗ್ತದೆ. ಜಯ ಮಾತಾ, ಜಯ ಗುರುದೇವ್. ಒಳ್ಳೆಯದಾಗಲಿ. ಜಯ ಮಾತಾ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.